ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ರುಚಿಕರವಾದ ಸೂಪರ್ ಆಗಿರುವಂಥ ಪೋಕ್ ಪೆಪ್ಪರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಆವಾಗ ಪರ್ಫೆಕ್ಟಾಗಿ ಪೋಕ್ ಪೆಪ್ಪರ್ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ, ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ, ಪೆಪ್ಪರ್ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ನೋಡಿ 4 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡಲಿಕ್ಕುಂಟು. ನೀವು ಫಸ್ಟೇ ಗ್ಯಾಸನ್ನು ಆನ್ ಮಾಡಬೇಡಿ. ನೋಡಿ, ನಾನು ಆನ್ ಮಾಡಲಿಲ್ಲ, ಎಲ್ಲ ಹಾಕಿ ಮತ್ತೆ ಆನ್ ಮಾಡಿದರೆ ಆಯಿತು. ಸೊ 4 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳಾಯಿತು. ನೆಕ್ಸ್ಟ್ 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್, ಕಾಳುಮೆಣಸು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಮಸ್ಟರ್ಡ್ ಸೀಡ್ಸ್, ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಫ್, ಬಡೆ ಸೊಪ್ಪು ಅಂತ ಹೇಳ್ತೀವಿ ನೋಡಿ ಅದು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಕ್ಯೂಮಿನ್ ಸೀಡ್ಸ್. ಓಕೆ, ಆನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಮೆತ್ತೆ, ಫೆನುಗ್ರೀಕ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ಳೋಣ. 2 ಬೇ ಲೀವ್ಸನ್ನು ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ ಅಷ್ಟೇ. ಒಂದು ಎಷ್ಟು ದೊಡ್ಡದು, 1.5 ಇಂಚಷ್ಟು ಸಿನಮನ್, ಓಕೆ, ಚಕ್ಕೆ. ಹಾಗೆ ಒಂದು 8 ಲವಂಗನ ಹಾಕ್ತಾಯಿದ್ದೀನಿ, 8 ಲವಂಗ. ಸೊ ಇನ್ನು ಇದನ್ನು ಡ್ರೈ ರೋಸ್ಟ್ ಮಾಡೋಣ. ಇವಾಗ ಫ್ಲೇಮನ್ನು ಆನ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಮಾಡಿದರೆ ಅದು ಬರ್ನ್ ಆಗುತ್ತೆ, ಹಾಗಾಗಿ ಎಲ್ಲ ಹಾಕಿ ನಾನು ಒಟ್ಟಿಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಕಲರ್ ಕೆಂಪಾಗಬೇಕು, ಅಷ್ಟರ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಅರೋಮಾ ಬರಬೇಕು, ಘಮ ಬರಬೇಕು. ಒಳ್ಳೆ ಘಮ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗೆ ಆದ ನಂತರ ನೀವು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಕೆಂಪಾಗಲಿ. ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಓವರ್ ರೋಸ್ಟ್ ಆದರೆ ಮತ್ತೆ ಕಹಿ ಆಗುತ್ತೆ. ಸೊ ಮೆತ್ತೆ ಎಲ್ಲ ಜಾಗ್ರತೆಯಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಅದು ಓವರ್ ರೋಸ್ಟ್ ಆದರೆ, ಅಂದರೆ ರೋಸ್ಟ್ ಮಾಡಿದ್ದು ಜಾಸ್ತಿ ಆದರೆ ಮತ್ತೆ ಮಸಾಲೆ ಏನಿದೆ ನೋಡಿ ಅದು ಕಹಿ ಬರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಕಲರ್ ಕೆಂಪಾಗುವ ತನಕ ನೀವು ರೋಸ್ಟ್ ಮಾಡಿ, ಒಳ್ಳೆ ಘಮ ಬರುತ್ತೆ. ಆವಾಗ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು. ಈ ಪೌಡ್ರನ್ನು ಜಾಸ್ತಿ ನೀವು ಮಾಡಿ ಇಟ್ಟರೆ, ಸ್ಟೋರ್ ಮಾಡಿ ಇಟ್ಟರೆ, ಯಾವಾಗ ಬೇಕಾಗುತ್ತೆ ನೋಡಿ ಆವಾಗ ನೀವು ಯೂಸ್ ಮಾಡ್ಬೋದು. ಪೋರ್ಕ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಈವನ್ ಚಿಕನಿಗೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ಪೌಡರನ್ನು ಚಿಕನಿಗೆ ಕೂಡ ಈ ಪೌಡ್ರನ್ನು ಹಾಕಿ ಪೆಪ್ಪರನ್ನು ಮಾಡ್ಬೋದು ನೀವು. ಸೊ ಪೌಡ್ರ್ ಸ್ವಲ್ಪ ಜಾಸ್ತಿಯೇ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಪದೇ ಪದೇ ನೀವು ಮಾಡುವಾಗ ಈ ರೀತಿ ರೋಸ್ಟ್ ಮಾಡೋದು, ಪೌಡ್ರ್ ಮಾಡೋದು ಕೆಲಸ ತಪ್ಪುತ್ತಲ್ವ. ಸೊ ಈ ರೀತಿ ಪೌಡ್ರ್ ಮಾಡಿಟ್ರೆ ಸ್ವಲ್ಪ ಫಸ್ಟ್ ಟೈಮ್ ಮಾಡುವಾಗಲೇ ಸ್ವಲ್ಪ ಜಾಸ್ತಿ ಮಾಡಿ ಪೌಡ್ರ್ ಮಾಡಿ ಇಟ್ಟರೆ ಈಸಿ ಆಗುತ್ತೆ ನಮಗೆ ನೆಕ್ಸ್ಟ್ ಟೈಮಿಗೆ. ಓಕೆ, ಆಲ್ಮೋಸ್ಟ್ ಕೆಂಪಾಗಿದೆ, ಇನ್ನು ಸ್ವಲ್ಪ ಕೆಂಪಾಗಲಿ. ಓಕೆ ನೋಡಿ, ಕೆಂಪಾಗಿದೆ. ಸೊ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ. ಇನ್ನು ಇದು ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ನೋಡಿ, ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಇನ್ನು ಇದನ್ನು ನೈಸಾಗಿ ಪೌಡ್ರ್ ಮಾಡಿ ತರ್ತೀನಿ. ಓಕೆ ನೋಡಿ, ಪೌಡ್ರ್ ಮಾಡಿ ತಂದಿದ್ದೀನಿ. ಸೊ ನಮ್ಮ ಪೆಪ್ಪರ್ ಪೌಡರ್ ರೆಡಿಯಾಗಿದೆ. ಪೋರ್ಕಿಗೆ ನಾವು ಏನು ಮಸಾಲ ಹಾಕ್ತಿದ್ದೀವಿ ನೋಡಿ, ಇದು ರೆಡಿಯಾಗಿದೆ. ನೆಕ್ಸ್ಟ್ ನಾವು ಪೋರ್ಕನ್ನು ಮ್ಯಾರಿನೇಷನ್ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ ನೋಡಿ, 2 kg ಪೋರ್ಕನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡಿದ್ದೀನಿ. ಆನಂತರ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇನ್ನು ಇದಕ್ಕೆ ಮ್ಯಾರಿನೇಷನಿಗೆ ಏನೆಲ್ಲ ಹಾಕ್ಲಿಕ್ಕುಂಟು ನೋಡ್ಕೊಳ್ಳೋಣ. ಓಕೆ, ನಾನಿಲ್ಲಿ 3 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವು ಪೋರ್ಕ್ ಬಫತ್ತಿಗೆ ಸ್ವಲ್ಪ ಈರುಳ್ಳಿ ಪೀಸಸನ್ನು ದೊಡ್ಡದಿರ್ತೀವಿ, ಬಟ್ ಪೆಪ್ಪರಿಗೆ ಸ್ವಲ್ಪ ಸಣ್ಣದಾಗಿ ಈ ರೀತಿ ಕಟ್ ಮಾಡಿದರೆ ಸಾಕು. ಓಕೆ, ಆನಂತರ 5 ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕ್ಕೊಳ್ಬೋದು. 3ರಿಂದ 5 ಹಾಕ್ಕೊಳ್ಬೋದು. ನಾನು 5 ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಇಡೀ ಕಟ್ ಮಾಡಿ ಹಾಕಿದ್ದೀನಿ. ಓಕೆ, ಆನಂತರ ಇಷ್ಟು ದೊಡ್ಡದು ಇದು ಜಿಂಜರ್, ಶುಂಠಿ ಹೇಳ್ತೀವಿ ನೋಡಿ, ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1.5 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. 3 ಗೆರೆಯಷ್ಟು ಹಾಕ್ತಾಯಿದ್ದೀನಿ. 3 ಸ್ಟ್ರಿಂಗ್ಸ್ ಅಂತೀವಿ ನೋಡಿ. ಓಕೆ,
ಆನಂತರ ನಾವು ರೆಡಿ ಮಾಡ್ಕೊಂಡಿರುವಂಥ ಪೌಡ್ರನ್ನು ಹಾಕ್ಕೊಳ್ಳೋಣ. ಸೊ 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್, 3, 4, 5. ಸೊ ಟೋಟಲಿ ನಾನು 5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಮಿಕ್ಕಿದೆ, ಬೇಕಿದ್ರೆ ನಾವು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಇಷ್ಟು ಸಾಕು. ಓಕೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೂ ವಿನೆಗರನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ತಾ ಇದ್ದೀನಿ. ಬೇಕಿದ್ದರೆ ಹುಳಿಯನ್ನು ಕೂಡ, ಒಂದಿಷ್ಟು ದೊಡ್ಡ ಹುಳಿಯನ್ನು ಕೂಡ ಬಿಸಿ ನೀರಲ್ಲಿ ಹಾಕಿ ಅದರ ನೀರನ್ನು ಇದಕ್ಕೆ ಹಾಕ್ಕೊಳ್ಬೋದು. ಮತ್ತು ನೀವು ಕೂರ್ಗಿ ಸ್ಟೈಲ್ ಮಾಡೋದಾದರೆ ಇದೇ ಮೆಥಡ್. ಬಟ್ ಇಲ್ಲಿ ಅವರು ವಿನೆಗರ್ ಆಗಲಿ ಹುಳಿ ಆಗಲಿ ಹಾಕೋದಿಲ್ಲ. ಕಚ್ಚಂಪುಳಿ ಅಂತ ಒಂದು ಬರುತ್ತೆ, ಅದು ಒಂದು 1/4 ಟೀ ಸ್ಪೂನಷ್ಟು ಹಾಕಿದರೆ ಸಾಕು. ಬಟ್ ನಮಗೆ ಇಲ್ಲಿ ಸಿಕ್ಕಲಿಲ್ಲ, ಹಾಗಾಗಿ ನಾನು ನಾರ್ಮಲಾಗಿ ಪೆಪ್ಪರನ್ನು ಮಾಡ್ತಾಯಿದ್ದೀನಿ. ಮ್ಯಾಂಗ್ಳೂರ್ ಸ್ಟೈಲಲ್ಲೇ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದು ಮ್ಯಾರಿನೇಟ್ ಆಗಬೇಕು ಪೋರ್ಕ್ ಜೊತೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳೋಣ. ಓಕೆ ನೋಡಿ, ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಲೋಟೆ ಅಷ್ಟು. ಈ ರೀತಿ ನೀವು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 1 ಅವರ್ ಇಟ್ಟು ನಂತರ ನೀವು ಇದನ್ನು ಬಾಯ್ಲ್ ಮಾಡಿ. ಟೈಮೇ ಇಲ್ಲ ಅಂದರೆ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ನಾನು ಸ್ವಲ್ಪ ಪೌಡ್ರ್ ಏನು ಮಿಕ್ಕಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಸ್ವಲ್ಪ ಮಿಕ್ಕಿದೆ. ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ತೀನಿ ಇದಕ್ಕೇ. ಓಕೆ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಬೈಂಡ್ ಮಾಡ್ಕೊಳ್ಳಿ. ಓಕೆ, ಇದು ರೆಡಿಯಾಗಿದೆ. ಇನ್ನಿದು 1 ಅವರ್ ಆದರೂ ಮ್ಯಾರಿನೇಟ್ ಆಗಿ ಇರಲಿ. ಓಕೆ ನೋಡಿ, ಮ್ಯಾರಿನೇಷನ್ ಆಗಿದೆ. ಇದು 1 ಅವರ್ ಈ ರೀತಿ ಇಟ್ಟು ಮತ್ತೆ ಇದನ್ನು ಬಾಯ್ಲ್ ಮಾಡಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. 1 ಅವರ್ ರೆಸ್ಟಲ್ಲಿ ಇರಲಿ. ಓಕೆ, 1 ಅವರ್ ಆಗಿದೆ. ಇನ್ನು ನಾವು ಪೋರ್ಕ್ ಮಸಾಲಾನ ಕುಕ್ ಮಾಡ್ಕೊಳ್ಳೋಣ. ನಾನು ಮಣ್ಣಿನ ಪಾತ್ರೆಗೆ ಹಾಕ್ತಾಯಿದ್ದೀನಿ ಮಸಾಲೆಯನ್ನು. ಓಕೆ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಫ್ಲೇಮನ್ನು ಆನ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು 25 ನಿಮಿಷ ಇದನ್ನು ನೀವು ಮುಚ್ಚಿ ಕುಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಬಂದು ಸ್ವಲ್ಪ ಸ್ಟಿರ್ ಮಾಡಿ ಅಷ್ಟೇ. 25 ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಓಕೆ ಫ್ರೆಂಡ್ಸ್, 25 ನಿಮಿಷ ಆಗಿದೆ. ಸೊ ಪೋರ್ಕ್ ಪೂರ್ತಿಯಾಗಿ ಕುಕ್ ಆಗಿದೆ ನೋಡಿ. ಇವಾಗ ಸ್ವಲ್ಪ ಗ್ರೇವಿ ಥರ ಕಾಣಿಸುತ್ತೆ ನೋಡಿ. ಸೊ ನೀವು ಇಲ್ಲಿ ಬೇಕಿದ್ದರೆ ಫ್ಲೇಮನ್ನು ಆಫ್ ಮಾಡಿ ಗ್ರೇವಿ ಥರ ಇದನ್ನು ಸರ್ವ್ ಮಾಡ್ಬೋದು. ಇಡ್ಲಿ ದೋಸೆಗೆಲ್ಲ ಚೆನ್ನಾಗಿ ಆಗುತ್ತೆ, ರೈಸಿಗೆಲ್ಲ. ಅಥವಾ ಸ್ವಲ್ಪ ನಿಮಗೆ ರೋಸ್ಟ್ ಅಂದರೆ ಡ್ರೈ ಆಗಿ ಬೇಕಿದ್ದರೆ ಇನ್ನೂ ಕೂಡ ನೀವು ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ಬೋದು. ನಾನು ಸ್ವಲ್ಪ ಡ್ರೈ ಆಗಿರುವಂಥ ಪೆಪ್ಪರನ್ನು ಇವತ್ತು ಮಾಡ್ತಾಯಿದ್ದೀನಿ, ಹಾಗಾಗಿ ಇನ್ನೂ ಕೂಡ ನಾನು ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಇಷ್ಟ, ಬೇಕಿದ್ದರೆ ನೀವು ಇಲ್ಲಿ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡಿ, ಈ ಮದುವೆ ಮನೆಯಲ್ಲೆಲ್ಲ ಪೆಪ್ಪರ್ ಕೊಡ್ತಾರಲ್ವ, ಸ್ವಲ್ಪ ಡ್ರೈ ಆಗಿ ಸೆಮಿ ತಿಕ್ ಬಂದುಬಿಟ್ಟು ಆ ಕನ್ಸಿಸ್ಟೆನ್ಸಿಯನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಇನ್ನೂ ಕೂಡ ಇದು ಕುಕ್ ಆಗಲಿ, ಆಯಿತಾ. ಓಕೆ ನೋಡಿ, ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ನೂ ಕೂಡ ಇದು ಡ್ರೈ ಆಗಬೇಕು, ಆವಾಗ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ನೀವೇನು ಮಾಡಿ ಅಂದರೆ ಇದನ್ನು ನೀವು ನೈಟಲ್ಲಿ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೊಮ್ಮೆ ಬಾಯ್ಲ್ ಮಾಡಿ, ಆವಾಗ ಪರ್ಫೆಕ್ಟಾದ ಪೆಪ್ಪರ್ ರೋಸ್ಟ್ ನಿಮಗೆ ಸಿಗುತ್ತೆ. ನೋಡಿ, ರುಚಿಕರವಾದ ಪೋರ್ಕ್ ಪೆಪ್ಪರ್ ರೆಡಿ ಟು ಸರ್ವ್.